ಪ್ರಪಂಚ ಪರ್ಯಟನೆ ಸರ್ಕಾರ ಆಟಕ್ಕೆ ಬಿದ್ದಿದೆ, ಮಾಡೇ ಮಾಡ್ತೀನಿ ಅಂತ. ನಾವು ಬಿಟ್ಟೇ ಬಿಡಲ್ಲ ಅಂತ ನಾವು ಬೀದಿಗೆ ಹಿಡಿತಾ ಇದ್ದೀವಿ. ಸರ್ಕಾರ ವರ್ಸಸ್ ರೈತರು, ಕೊನೆಗೆ ರೈತರದ್ದು ನ್ಯಾಯ ಇದೆ, ರೈತರು ಕೇಳೋಂತ ಕೂಗಿಗೆ ಬೆಲೆ ಇದೆ, ಇದಕ್ಕೆ ಜನ ಬೆಂಬಲ ಇದೆ, ಗೆದ್ದೇ ಗೆಲ್ತಿದೀವಿ. ಮುಖ್ಯಮಂತ್ರಿಗಳು ಸತ್ಯ ಮತ್ತು ನ್ಯಾಯದಕ್ಕೆ ಬದ್ಧವಾಗಿ ನಡ್ಕೊಳ್ತೀನಿ ಅಂತೇಳಿ ಸಂವಿಧಾನದ ಮೇಲೆ ವಿಧಿವತ್ತಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಈ ರೀತಿ ರಿಯಲ್ ಎಸ್ಟೇಟ್ ನ ವಕ್ತಾರರಾಗಿ ವರ್ತಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾಡ್ತಕ್ಕಂಥ ಅವಮಾನ, ಜನತೆಗೆ ಮಾಡ್ತಕ್ಕಂಥ ದ್ರೋಹ. ಭೂಮಿನ ಏನ್ ಅಕ್ವೈರ್ ಮಾಡ್ಕೊಳ್ತಾರೆ 9640 ಎಕರೆನ ನಮ್ಗೆ ಬರೀ ಭೂಮಿ ಕೊಡ್ತಾರ, ಬರೀ ಭೂಮಿ ಕೊಟ್ಬಿಟ್ಟು ಭೂಮಿ ಮಾಡ್ಕೊಳ್ಳಿ. ಭೂ ಸುಧಾರಣೆ ಕಾಯ್ದೆ ವಾಪಸ್ ಆಗ್ಲಿ ಅಂತ ಹೇಳಿ ನಾವು ಖಂಡಿಸ್ತಾ ಇದ್ದೀವಿ. ಒಂದು ವೇಳೆ ಆಗಿದಿಲ್ಲಪ್ಪ ಅಂತಂದ್ರ ನಾವು ಇಡೀ ಕರ್ನಾಟಕದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೋಬೇಕಾಗ್ತದ. ನೀವು ಅಭಿವೃದ್ಧಿ ಅಂತ ಹೇಳ್ತಿದ್ದೀರಲ್ಲ, ನಮ್ಮ ಭೂಮಿಲಿ ಏನಾದ್ರು ಶ್ರೀಗಂಧ ಬೆಳೆಸ್ಕೊಡ್ತೀರಾ? ಪ್ರತಿಯೊಬ್ಬರಿಗೂ ಬೆಂಗಳೂರಲ್ಲಿ 3 BHK ಮನೆ ಕೊಡ್ತಿದ್ದೀರಾ, ಸರ್ಕಾರ ಕೆಲಸ ಕೊಡ್ತಿದ್ದೀರಾ, ಮತ್ತೆ ಏನ್ ಮಾಡ್ತಿದ್ದೀರಾ? ಅಭಿವೃದ್ಧಿ ಅಂತ. ನಾವು ನೆಮ್ಮದಿಯಾಗಿದ್ದೀವಿ, ನಮ್ ನೆಮ್ಮದಿ ಹಾಳು ಮಾಡಬೇಡಿ. ನಾವ್ ಏನಂತ ಮನವಿ ಮಾಡ್ಕೊತಾ ಇದೀವಿ ಅಂದ್ರೆ ಸರ್ಕಾರಕ್ಕೆ ಬೇಕಾದ್ರೆ ನಮ್ಗೊಂದ್ ಸ್ವಲ್ಪ ಕೊಡ್ಲಿ, ನಮ್ಗೆ ಮರ ಗಿಡಗಳು ಉಳಿಸ್ಕೊಡ್ಲಿ ಅಂತ, ನಮ್ ಭೂಮಿ ಉಳಿಸ್ಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಮುಂದಿನ ಭವಿಷ್ಯ ಇರೋದು ಮಕ್ಳ ಜೀವನನ ಈ ಭೂಮಿ ಕಿತ್ಕೊಂಡು ಹಾಳು ಮಾಡಬೇಡಿ. ಭೂ ಸ್ವಾಧೀನ ಅಂತ ಮಾಡ್ತಿದಿರಲ್ಲ, 1/2 ಎಕರೆ ಕಿತ್ಕೊಂಡು ಆ ದೊಡ್ಡ ಬಾತು ಏನ್ ಮಾಡ್ತಿದ್ದೀರಾ? BPL ಕಾರ್ಡ್ ಕಿತ್ಕೊಂಡು ಟ್ರೈ ಮಾಡ್ತಾ ಇದೀರಾ ನೀವು. ಈ ರೈತ ಒಂದಿನ ಬೆಳಿಲಿಲ್ಲ ಅಂದ್ರೆ ನಿಮ್ ಮನೆಗೆ ಅಕ್ಕಿ ಎಲ್ಲಿಂದ ಬರುತ್ತೆ? ದಯವಿಟ್ಟು ಇಲ್ಲಿರುವಂತ ಪ್ರಕೃತಿ ನಾಶ ಮಾಡಬೇಡಿ. ರೈತರ ಈ ಹೋರಾಟಕ್ಕೆ ಜಯವಾಗಲಿ ಅಂತ ನಾನು ಆಶಿಸ್ತೇನೆ. ಪ್ರಪಂಚ ಪರ್ಯಟನೆ.